ಮತ್ತೊಂದು ಕಡೆ ರಾಷ್ಟ್ರ ರಾಜಕಾರಣದಲ್ಲಿ ನಿತೀಶ್ ಕುಮಾರ್ ಅವರನ್ನು ಇಂಡಿ ಕೂಟಕ್ಕೆ ಸೆಳೆಯುವ ಪ್ರಯತ್ನ ಸಾಗಿದೆ. ಆದರೆ ಲಾಲು ಪ್ರಸಾದ್ ಯಾದವ್ ಹೂಡಿದ ಅಸ್ತ್ರ ಆರಂಭದಲ್ಲೇ ವಿಫಲವಾಗಿದೆಯಂತೆ. ಏನದು ಬನ್ನಿ ನೋಡೋಣ. ಇಂಡಿ ಕೂಟ ಸೇರುವ ತಪ್ಪು ಮಾಡಲಾರೆ. ಲಾಲು ಆಫರ್ ತಿರಸ್ಕರಿಸಿದ ನಿತೀಶ್ ಕುಮಾರ್. ಇಂಡಿಯಾ ಕೂಟ ಹೇಗಾದ್ರೂ ಮಾಡಿ ಮೋದಿ ಸರ್ಕಾರ ಕೆಡವಬೇಕು ಅಂತ ಹವಣಿಸುತ್ತಿದೆ. ನಿತೀಶ್ ಕುಮಾರನ್ನ ಸೆಳೆಯೋದಕ್ಕೆ ಲಾಲು ಪ್ರಸಾದ್ ಯಾದವ್ ಶತಪ್ರಯತ್ನ ಮಾಡಿದ್ರು. ಬಿಹಾರ್ ಸಿಎಂ ಬಾಗಿಲುಗಳು ತೆರೆದಿವೆ ಎಂದು ಹೇಳಿದ್ರು. ಲಾಲು ಆಫರ್ ತಿರಸ್ಕರಿಸಿರೋ ನಿತೀಶ್ ಮತ್ತೆ ಆ ತಪ್ಪು ಮಾಡಲ್ಲ ಎಂದಿದ್ದಾರೆ. हमको इससे क्या ना देना है? अरे हम शुरू से जो काम किए और जो हम लोगों के साथ है, ये वो गलती हमारा पटिया वाला 2 जगह कर लिया था, तो उसको तो हम ही हटा दिए ना. हम करना वो सब संभव नहीं है जहाँ से हम सही थे. हमको मुख्य कौन बनाए? श्रद्धेय अटल बिहारी वाजपेयी जी ने कितना हमको मानते थे, कितना अच्छा करते थे. और जो डिपार्टमेंट था, जो भी हम काम करते थे, कितना जल्दी हमारा सब काम पूरा होता था. ಪತ್ರಕರ್ತರನ್ನ ಖುಷಿಪಡಿಸಲು ಹೇಳಿದ್ದಾರೆ. ಲಾಲು ಹೇಳಿಕೆ ಬಗ್ಗೆ ಮಾತಾಡಿದ ಮಗ ತೇಜಸ್ವಿ ಯಾದವ್, ನೀವು ಪ್ರಶ್ನೆ ಕೇಳಿರ್ತೀರಿ, ನಿಮ್ಮನ್ನ ಖುಷಿಪಡಿಸೋಕೆ ಹಾಗೆ ಹೇಳಿರ್ತಾರೆ ಅಂದ್ರು. आप पत्रकार लोग आप पूछते रहते तो क्या बोलेंगे? आप लोगों को ठंडाने के लिए बोले. ಈ ವರ್ಷದ ಆರಂಭದಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಬಹುಮತದ ಕೊರತೆ ಎದುರಿಸಿತ್ತು. ಪಕ್ಷವು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಉಳಿಯಲು ಜೆಡಿಯು ಮತ್ತು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿಯಂತಹ ಮಿತ್ರ ಪಕ್ಷಗಳನ್ನ ಅವಲಂಬಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ರಾಷ್ಟ್ರ ರಾಜಕಾರಣದಲ್ಲಿ ನಿತೀಶ್ ಕುಮಾರ್ ಅವರನ್ನು ಇಂಡಿ ಕೂಟಕ್ಕೆ ಸೆಳೆಯುವ ಪ್ರಯತ್ನ ಸಾಗಿದೆ. ಆದರೆ ಲಾಲು ಪ್ರಸಾದ್ ಯಾದವ್ ಹೂಡಿದ ಅಸ್ತ್ರ ಆರಂಭದಲ್ಲೇ ವಿಫಲವಾಗಿದೆಯಂತೆ. ಏನದು ಬನ್ನಿ ನೋಡೋಣ. ಇಂಡಿ ಕೂಟ ಸೇರುವ ತಪ್ಪು ಮಾಡಲಾರೆ. ಲಾಲು ಆಫರ್ ತಿರಸ್ಕರಿಸಿದ ನಿತೀಶ್ ಕುಮಾರ್. ಇಂಡಿಯಾ ಕೂಟ ಹೇಗಾದ್ರೂ ಮಾಡಿ ಮೋದಿ ಸರ್ಕಾರ ಕೆಡವಬೇಕು ಅಂತ ಹವಣಿಸುತ್ತಿದೆ. ನಿತೀಶ್ ಕುಮಾರನ್ನ ಸೆಳೆಯೋದಕ್ಕೆ ಲಾಲು ಪ್ರಸಾದ್ ಯಾದವ್ ಶತಪ್ರಯತ್ನ ಮಾಡಿದ್ರು. ಬಿಹಾರ್ ಸಿಎಂ ಬಾಗಿಲುಗಳು ತೆರೆದಿವೆ ಎಂದು ಹೇಳಿದ್ರು. ಲಾಲು ಆಫರ್ ತಿರಸ್ಕರಿಸಿರೋ ನಿತೀಶ್ ಮತ್ತೆ ಆ ತಪ್ಪು ಮಾಡಲ್ಲ ಎಂದಿದ್ದಾರೆ. हमको इससे क्या ना देना है? अरे हम शुरू से जो काम किए और जो हम लोगों के साथ है, ये वो गलती हमारा पटिया वाला 2 जगह कर लिया था, तो उसको तो हम ही हटा दिए ना. हम करना वो सब संभव नहीं है जहाँ से हम सही थे. हमको मुख्य कौन बनाए? श्रद्धेय अटल बिहारी वाजपेयी जी ने कितना हमको मानते थे, कितना अच्छा करते थे. और जो डिपार्टमेंट था, जो भी हम काम करते थे, कितना जल्दी हमारा सब काम पूरा होता था. ಪತ್ರಕರ್ತರನ್ನ ಖುಷಿಪಡಿಸಲು ಹೇಳಿದ್ದಾರೆ. ಲಾಲು ಹೇಳಿಕೆ ಬಗ್ಗೆ ಮಾತಾಡಿದ ಮಗ ತೇಜಸ್ವಿ ಯಾದವ್, ನೀವು ಪ್ರಶ್ನೆ ಕೇಳಿರ್ತೀರಿ, ನಿಮ್ಮನ್ನ ಖುಷಿಪಡಿಸೋಕೆ ಹಾಗೆ ಹೇಳಿರ್ತಾರೆ ಅಂದ್ರು. आप पत्रकार लोग आप पूछते रहते तो क्या बोलेंगे? आप लोगों को ठंडाने के लिए बोले. ಈ ವರ್ಷದ ಆರಂಭದಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಬಹುಮತದ ಕೊರತೆ ಎದುರಿಸಿತ್ತು. ಪಕ್ಷವು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಉಳಿಯಲು ಜೆಡಿಯು ಮತ್ತು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿಯಂತಹ ಮಿತ್ರ ಪಕ್ಷಗಳನ್ನ ಅವಲಂಬಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ರಾಷ್ಟ್ರ ರಾಜಕಾರಣದಲ್ಲಿ ನಿತೀಶ್ ಕುಮಾರ್ ಅವರನ್ನು ಇಂಡಿ ಕೂಟಕ್ಕೆ ಸೆಳೆಯುವ ಪ್ರಯತ್ನ ಸಾಗಿದೆ. ಆದರೆ ಲಾಲು ಪ್ರಸಾದ್ ಯಾದವ್ ಹೂಡಿದ ಅಸ್ತ್ರ ಆರಂಭದಲ್ಲೇ ವಿಫಲವಾಗಿದೆಯಂತೆ. ಏನದು ಬನ್ನಿ ನೋಡೋಣ. ಇಂಡಿ ಕೂಟ ಸೇರುವ ತಪ್ಪು ಮಾಡಲಾರೆ. ಲಾಲು ಆಫರ್ ತಿರಸ್ಕರಿಸಿದ ನಿತೀಶ್ ಕುಮಾರ್. ಇಂಡಿಯಾ ಕೂಟ ಹೇಗಾದ್ರೂ ಮಾಡಿ ಮೋದಿ ಸರ್ಕಾರ ಕೆಡವಬೇಕು ಅಂತ ಹವಣಿಸುತ್ತಿದೆ. ನಿತೀಶ್ ಕುಮಾರನ್ನ ಸೆಳೆಯೋದಕ್ಕೆ ಲಾಲು ಪ್ರಸಾದ್ ಯಾದವ್ ಶತಪ್ರಯತ್ನ ಮಾಡಿದ್ರು. ಬಿಹಾರ್ ಸಿಎಂ ಬಾಗಿಲುಗಳು ತೆರೆದಿವೆ ಎಂದು ಹೇಳಿದ್ರು. ಲಾಲು ಆಫರ್ ತಿರಸ್ಕರಿಸಿರೋ ನಿತೀಶ್ ಮತ್ತೆ ಆ ತಪ್ಪು ಮಾಡಲ್ಲ ಎಂದಿದ್ದಾರೆ. हमको इससे क्या ना देना है? अरे हम शुरू से जो काम किए और जो हम लोगों के साथ है, ये वो गलती हमारा पटिया वाला 2 जगह कर लिया था, तो उसको तो हम ही हटा दिए ना. हम करना वो सब संभव नहीं है जहाँ से हम सही थे. हमको मुख्य कौन बनाए?
श्रद्धेय अटल बिहारी वाजपेयी जी ने कितना हमको मानते थे, कितना अच्छा करते थे। और जो डिपार्टमेंट था, जो भी हम काम करते थे, कितना जल्दी हमारा सब काम पूरा होता था। ಪತ್ರಕರ್ತರನ್ನ ಖುಷಿಪಡಿಸಲು ಹೇಳಿದ್ದಾರೆ. ಲಾಲು ಹೇಳಿಕೆ ಬಗ್ಗೆ ಮಾತಾಡಿದ ಮಗ ತೇಜಸ್ವಿ ಯಾದವ್, ನೀವು ಪ್ರಶ್ನೆ ಕೇಳಿರ್ತೀರಿ, ನಿಮ್ಮನ್ನ ಖುಷಿಪಡಿಸೋಕೆ ಹಾಗೆ ಹೇಳಿರ್ತಾರೆ ಅಂದ್ರು. आप पत्रकार लोग आप पूछते रहते तो क्या बोलेंगे, आप लोग को ठंडाने के लिए बोले। ಈ ವರ್ಷದ ಆರಂಭದಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಬಹುಮತದ ಕೊರತೆ ಎದುರಿಸಿತ್ತು. ಪಕ್ಷವು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಉಳಿಯಲು ಜೆಡಿಯು ಮತ್ತು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿಯಂತಹ ಮಿತ್ರ ಪಕ್ಷಗಳನ್ನ ಅವಲಂಬಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ರಾಷ್ಟ್ರ ರಾಜಕಾರಣದಲ್ಲಿ ನಿತೀಶ್ ಕುಮಾರ್ ಅವರನ್ನ ಇಂಡಿ ಕೂಟಕ್ಕೆ ಸೆಳೆಯುವ ಪ್ರಯತ್ನ ಸಾಗಿದೆ. ಆದರೆ ಲಾಲು ಪ್ರಸಾದ್ ಯಾದವ್ ಹೂಡಿದ ಅಸ್ತ್ರ ಆರಂಭದಲ್ಲೇ ವಿಫಲವಾಗಿದೆಯಂತೆ. ಏನದು ಬನ್ನಿ ನೋಡೋಣ. ಇಂಡಿ ಕೂಟ ಸೇರುವ ತಪ್ಪು ಮಾಡಲಾರೆ. ಲಾಲು ಆಫರ್ ತಿರಸ್ಕರಿಸಿದ ನಿತೀಶ್ ಕುಮಾರ್. ಇಂಡಿಯಾ ಕೂಟ ಹೇಗಾದ್ರೂ ಮಾಡಿ ಮೋದಿ ಸರ್ಕಾರ ಕೆಡವಬೇಕು ಅಂತ ಹವಣಿಸುತ್ತಿದೆ. ನಿತೀಶ್ ಕುಮಾರನ್ನ ಸೆಳೆಯೋದಕ್ಕೆ ಲಾಲು ಪ್ರಸಾದ್ ಯಾದವ್ ಶತಪ್ರಯತ್ನ ಮಾಡಿದ್ರು. ಬಿಹಾರ್ ಸಿಎಂ ಬಾಗಿಲುಗಳು ತೆರೆದಿವೆ ಎಂದು ಹೇಳಿದ್ರು. ಲಾಲು ಆಫರ್ ತಿರಸ್ಕರಿಸಿರೋ ನಿತೀಶ್ ಮತ್ತೆ ಆ ತಪ್ಪು ಮಾಡಲ್ಲ ಎಂದಿದ್ದಾರೆ. हमको इससे क्या ना देना है? अरे हम शुरू से जो काम किए और जो हम लोगों के साथ है, ये वो गलती हमरा पटिया वाला 2 जगह कर लिया था, तो उसको तो हम ही हटा दिए ना। हम कहना वो सब संभव नहीं है। जहाँ से हम सही थे, हमको मुख्य कौन बनाए? श्रद्धेय अटल बिहारी वाजपेयी जी ने कितना हमको मानते थे, कितना अच्छा करते थे। और जो डिपार्टमेंट था, जो भी हम काम करते थे, कितना जल्दी हमारा सब काम पूरा होता था। ಪತ್ರಕರ್ತರನ್ನ ಖುಷಿಪಡಿಸಲು ಹೇಳಿದ್ದಾರೆ. ಲಾಲು ಹೇಳಿಕೆ ಬಗ್ಗೆ ಮಾತಾಡಿದ ಮಗ ತೇಜಸ್ವಿ ಯಾದವ್, ನೀವು ಪ್ರಶ್ನೆ ಕೇಳಿರ್ತೀರಿ, ನಿಮ್ಮನ್ನ ಖುಷಿಪಡಿಸೋಕೆ ಹಾಗೆ ಹೇಳಿರ್ತಾರೆ ಅಂದ್ರು. आप पत्रकार लोग आप पूछते रहते तो क्या बोलेंगे, आप लोग को ठंडाने के लिए बोले। ಈ ವರ್ಷದ ಆರಂಭದಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಬಹುಮತದ ಕೊರತೆ ಎದುರಿಸಿತ್ತು. ಪಕ್ಷವು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಉಳಿಯಲು ಜೆಡಿಯು ಮತ್ತು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿಯಂತಹ ಮಿತ್ರ ಪಕ್ಷಗಳನ್ನ ಅವಲಂಬಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ರಾಷ್ಟ್ರ ರಾಜಕಾರಣದಲ್ಲಿ ನಿತೀಶ್ ಕುಮಾರ್ ಅವರನ್ನ ಇಂಡಿ ಕೂಟಕ್ಕೆ ಸೆಳೆಯುವ ಪ್ರಯತ್ನ ಸಾಗಿದೆ. ಆದರೆ ಲಾಲು ಪ್ರಸಾದ್ ಯಾದವ್ ಹೂಡಿದ ಅಸ್ತ್ರ ಆರಂಭದಲ್ಲೇ ವಿಫಲವಾಗಿದೆ.